ಶ್ರೀಯುತ AC ಸುರೇಶಣ್ಣನವರು ನ್ಯಾಯಬೆಲೆ ಅಂಗಡಿ ಮಾಲೀಕರು ಮಲ್ಲಿಪಟ್ಟಣ ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಶಿವಪ್ಪಣ್ಣನವರು ಶರತ್ ಅವರ ಅಪ್ಪಾಜಿ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಯುತ ಮಂಜುನಾಥ್ ರವರು ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಮಣಿಯಣ್ಣನವರು ನಮ್ಮ ಗ್ರಾಮದ ಹಿರಿಯರು ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ರಂಗಸಮಣ್ಣನವರು ಚಿಕನ್ ಅಂಗಡಿ ಮಾಲೀಕರು. ಶ್ರೀಯುತ ಕೃಷ್ಣೇಗೌಡರು ಪಂಚೇಗೌಡರು ಅಂತ ಕರೀತಾರೆ, ದಯಮಾಡಿ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆಂದರೆ ಇಲ್ಲಿ ತುಂಬ ಜನ ಕೃಷ್ಣೇಗೌಡರು ಅಂತ ಇರೋದ್ರಿಂದ ಬನ್ನಿ. ಶ್ರೀಯುತ ಚಂದ್ರಶೇಖರ್ ಅವರು ನಿರ್ದೇಶಕರು ಮಲ್ಲಿಪಟ್ಟಣ. ಶ್ರೀಯುತ ಮಲ್ಲಪ್ಪನವರು ಅರ್ಚಕರು ವೇದಿಕೆಗೆ ಬರಬೇಕು. ಹೊಳೆನರಸೀಪುರ ನಮ್ಮ ಮದಲಾಪುರ ಗ್ರಾಮದ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರುಗಳು, ಶ್ರೀಶಕ್ತಿ ಸಂಘ, ಸ್ವಸಹಾಯ ಸಂಘ ಅಧ್ಯಕ್ಷರುಗಳು ದಯಮಾಡಿ ವೇದಿಕೆಗೆ ಬನ್ನಿ. ಅವರ ಹೆಸರು ನನಗೆ ಪರಿಚಯ ಆಗಿಲ್ಲ, ಹಾಗಾಗಿ ನನ್ನ ಹೆಸರು ಹಿಡಿದು ಕರೀತಾ ಇಲ್ಲ. ವೇದಿಕೆಗೆ ದಯಮಾಡಿ ಬರಬೇಕು. ಶ್ರೀಯುತ ಗಿರೀಶ್ ಅವರು ದೊಡ್ಡಮನೆ ಅವರು ವೇದಿಕೆಗೆ ಬನ್ನಿ. ದೊಡ್ಡಮನೆ ಗಿರೀಶ್ ಅವರು ವೇದಿಕೆ ಬನ್ನಿ. ಅನಂತನಾಗ್ರವರು ಬೆಂಗಳೂರು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ವಿ. ಅನಂತನಾಗ್ರವರು, ಹಾಗೆ ನಾಗರಾಜ್ ಅವರು ಗಡ್ಡೆಮನೆ ನಾಗರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ದಿನೇಶ್ ಅವರು, ಶ್ರೀಯುತ ಮನೋಹರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಹಾಗೆ ನಮ್ಮ ಬೀಜ್ಘಟ್ಟದ ಮಂಜು ಅವರು ಕೂಡ ವೇದಿಕೆ ಬರಬೇಕು. ಜೋಳದ ವ್ಯಾಪಾರಿಗಳು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಮಂಜುನಾಥ್ ಬೀಜ್ಘಟ್ಟ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಬಾಗೇರಿ ಮಲ್ಲೇಶಣ್ಣನವರು ಸಹಕಾರವನ್ನು ನೀಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಮದಲಾಪುರ ಗ್ರಾಮಸ್ಥರ ಪರವಾಗಿ ಸುಧಾಮಣಿ ಮೇಡಮ್ ರವರು ನಿನ್ನೆ ದಿನ ಬೆಸ್ಟ್ ಟೀಚರ್ ಇನ್ ತಾಲೂಕ್ ಲೆವೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತೇಳಿ ಗ್ರಾಮಸ್ಥರ ಅಪೇಕ್ಷೆ ಮೇರೆಗೆ ದಯಮಾಡಿ ವೇದಿಕೆಗೆ ಬನ್ನಿ. ಗ್ರಾಮ ಪಂಚಾಯತಿಯ ಸದಸ್ಯರಾದ ರವಿ ಜಯಲಕ್ಷ್ಮಿ ಅವರು ವೇದಿಕೆ ಬರಬೇಕು. ನಿನ್ನಿಂದಲೂ ಶ್ರೀಮತಿ ಜಯಲಕ್ಷ್ಮಿ ರವಿರವರು ದಯಮಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಜಯಲಕ್ಷ್ಮಿ ರವಿ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಾನಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಅವರು ಹಿರಿಯರು ಹಾಗೂ ಈ ಒಂದು ಮಲ್ಲಿಪಟ್ಟಣ ಗ್ರಾಮದ ಮುಖಂಡರು ಕೂಡ ಸಮಾಜ ಸೇವಕರು. ಹಾಗೆ ಸಂದೀಪ್ ಮಿಲ್ನ ಮಾಲೀಕರು, ಪೆಟ್ರೋಲ್ ಬಂಕ್ನ ಮಾಲೀಕರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಈ ಒಂದು ಸಮಿತಿಯಿಂದ ಹಾಗೂ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ನಾಯಕರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ಕೆ ಸ್ವಾಗತವನ್ನು ಕೋರ್ತೇವೆ. ಹಾಗೆ
ನಮ್ಮ ಈ ತಾಲೂಕಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸಂಗೆ, ಯಾಕೆಂದ್ರೆ ಇವರು ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಮಿತಿಯ ಪರವಾಗಿ, ಗ್ರಾಮದ ಪರವಾಗಿ, ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ನಮಗೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಪಕ್ಕದ ಗ್ರಾಮದ ತಾಳೂರು ಪುನೀತ್ ಅವರು ಕೂಡ ಈ ಕಾರ್ಯಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಗ್ರಾಮದ ಅಂಗನವಾಡಿಯ ಕಾರ್ಯಕರ್ತೆ ಮೋದಮಣಿಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಪುಟ್ಟಣ್ಣವರು ಸಮಾಜ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದರೆ. ಅವ್ರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಒಂದು ಕಾರ್ಯಕ್ಕೆ ಕೊನೆಯ ಹಂತದಲ್ಲಿ ಒಂದು ಫೋನ್ಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದ ದ್ಯಾವಯ್ಯನವರ ಮಗ ಬನ್ನಿ ಸರ್, ಬನ್ನಿ ನಿಂತ್ಕೊಳ್ಳಿ ಪಕ್ಕ. ಹಾಗೆ ಅನ್ನೇಗೌಡರು ಕೂಡ ಬರಬೇಕು. ಅತಿಥಿಗಳು ನಮ್ಮ ವೆಂಕಟೇಶ್ವರರು ಗೇಟು ನಿಂತ್ಕೊಳ್ಳಿ ಮಾಡಿ. ನಿಜವಾಗ್ಲೂ ನಮ್ಮ ಜಯಸ್ವಾಮಿ ಅವರು ಇಂಥ ಕಾರ್ಯಗಳಿಗೆ, ಯಾಕೆಂದ್ರೆ ಅವರು ಬಂದು ಈ ಕಾರ್ಯ ನಾವು ಮಾಡಬೇಕು 75 ವರ್ಷ ವಿಷಯ ಅಂತ ನಮಗೆ ಫೋನ್ ಮಾಡಿದಾಗ ಜನವರಿ 26ನೇ ತಾರೀಕಿಗೆ ಮುಗಿಸೋಣ ಅಂತ ನಾವು ಕೂಡ ಅಂದ್ಕೊಂಡು ಆಗಲೇ ಎಲ್ಲ ಮೆಸೇಜ್ಗಳು ಹಾಕಿದ್ರು. ಲಾಸ್ಟಿಗೆ ಚರ್ಚೆ ಮಾಡಿ ಅವರು ನಾವು ತೀರ್ಮಾನ ಮಾಡಿದ್ರು, ಇಲ್ಲ 75 ವರ್ಷ ಒಂದು ವಿಜೃಂಭಣೆಯಿಂದ ನಮ್ಮ ತಾಲೂಕು ಆಗಿರ್ಬೋದು, ಹೋಬಳಿ ಆಗ್ಬೋದು, ಒಂದು ವಿಶೇಷವಾಗಿ ಮಾಡೋಣ ಅಂತ ಈ ಕಾರ್ಯಕ್ಕೆ ಬೆಂಬಲವಾಗಿ ಇರ್ತೀವಿ. ನೀವು ಕೆಲಸವನ್ನು ಮಾಡಿ ನಮ್ಮ ಸಪೋರ್ಟನ್ನು ನಾವು ಕೊಡ್ತೀವಿ ಅಂತ ಹೇಳಿ ನಮಗೆ ಧೈರ್ಯವನ್ನು ತುಂಬಿಕೊಟ್ಟವರು ಅವರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸುದಿನ ಸಂತಸ ದಿನ ಆಗಿರಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅವ್ರ ಕುಟುಂಬಕ್ಕೆ, ಅವರ ಹಿತೈಷಿಗಳಿಗೆ, ಅವರ ಫಾಲೋವರ್ಸ್ಗೆಲ್ಲರೂ ಕೂಡ ಒಂದು ಒಳ್ಳೆಯದಾಗಲಿ, ಅವರು ಹೆಚ್ಚು ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಲಿ, ಎಷ್ಟೋ ಜನರಿಗೆ ಮಾರ್ಗದರ್ಶನಕಾರಾಗಿರಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಶ್ರೀಯುತ ಮಂಜಣ್ಣನವ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈಗ ನಮಗೆಲ್ರಿಗೂ ಒಂದು ಸಿಹಿಯಾದಂಥ ಸುದ್ದಿ ಬಂದಿದೆ. ಏನಪ್ಪ ಅಂತ ಅಂದರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರೊಬ್ಬರೇ ಅಲ್ಲ, 10 ಜನ ಟೀಮಲ್ಲಿ ಇದ್ರು. 10 ಜನನು ಸಾಲಿಟಾಗಿ ಕೆಲಸಕ್ಕೆ ಬಂದಿದ್ದಾರೆ. ಆಕೆ ಒಂದು ಚಪ್ಪಳೆನ. ಆ ಥರ ಚಟುವಟಿಕೆ ಮಾಡಬೇಕು ಅಂದರೆ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ. ಬಟ್ ಮತದಾರರು ಒಳ್ಳೆ ವ್ಯಕ್ತಿಗಳಿಗೆ ಗೊತ್ತಿರ್ತಿರ್ಲಿಲ್ಲ. ಆದರೂ ಅವರು ಫೋನ್ ಮಾಡಿ ಇವತ್ತೇನು ಕೆಲಸ ಆಗಿದೆ, ಸ್ಕೂಲಲ್ಲಿ ಏನೇನು ಕೆಲಸ ಆಯಿತು, ಬಣ್ಣ ಎಲ್ಲಿ ತನಕ ಆಗಿದೆ, ಬಣ್ಣ ಇನ್ನೂ ಬೇಕಾ, ಒಂದು ಕೊಟೇಶನ್ ಕೊಟ್ಟಿಲ್ಲ ಅಂತ ಹೇಳಿ ನನ್ನನ್ನು ಕೇಳ್ತಾನೆ ಇದ್ರು. ನಾನು ಬರೀ 50 ಲೀಟ್ರ್ ಪೇಂಟ್ ಸಾಕು ಅಂತೇಳಿ ಕೊಟೇಶನ್ ಕೊಟ್ಟಿದ್ದೆ. 50 ಲೀಟ್ರ್ ಸಾಕಾಗಲಿಲ್ಲ. ಹೆಚ್ಚು ಕಮ್ಮಿ 120 ಲೀಟ್ರ್ ಪೇಂಟ್ ಖರ್ಚಾಗಿದೆ. ನಮ್ಮ ಶಾಲೆಗೆ ಕಾಂಪೌಂಡು ತುಂಬ ವರ್ಷದಿಂದ ಪೇಂಟ್ ಮಾಡಿರಲಿಲ್ಲ. ಈಗ ಪೇಂಟ್ ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ರು. ₹1 ದುಡ್ಡನ್ನು ಕೂಡ ಅವರು ಇಸ್ಕೊಂಡಿಲ್ಲ. ಅವರ ಒಂದು ಉದಾರ ಕೊಡುಗೆಯಿಂದ ನಮ್ಮ ಶಾಲೆಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಾಲೆ ಇನ್ನೂ ಡೆವಲಪ್ ಆಗಲಿಕ್ಕೆ ಇನ್ನೂ 10 ಹಲವಾರು ಯೋಜನೆಗಳನ್ನು ಮಾಡಬೇಕು ಅಂತೇಳಿ ಕೇಳ್ಕೊತ ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಸನ್ಮಾನ ಮಾಡಿದಂಥ ಗಣ್ಯರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ವಿ.
ಶ್ರೀಯುತ ಬೀಜಘಟ್ಟದ ಮಂಜಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ವಿನೋದ್ ಗೊಬ್ಬರಗಾಲ್ ಅವರು ಆಗಮಿಸಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಲೋ 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 ಸೈಲೆಂಟ್ ಆಗ್ಬಿಟ್ಟಿದ್ರಕ್ಕೆ ಹಾಕಂದೀನಿ, ಕೆಳಗೊಂದು ಬೀಸುತ್ತೆ ಮೇಲೊಂದು ಬೀಸುತ್ತೆ, ಆದ್ರೂ ಸಾಕೆ. ಇಲ್ಲಿಗೆ ಬಂದೆ ಆಕ್ಚುಲಿ ಇಲ್ಲಿ ಬರೀ ಚಳಿ, ತುಂಬಾ ಖುಷಿ ಆಗುತ್ತೆ. ಒಂದು ಪ್ರಾರ್ಥನೆ ಗೀತೆ ನೋಡೋಣ ಈಗ. ಒಂದು ಪೇಪರ್ ಬಂದ್, ಇನ್ನೊಂದು ಆಲ್ ಬಂದ್, ಒಡ್ರಿ ಚಪ್ಪಾಳೆ. ಇದಾದ್ಮೇಲೆ ಬರ್ತಾರೆ ನಮ್ಮ ಚಾಮರಾಜಪೇಟೆಯಿಂದ. ಯಾರು? ಅವರು ಯಾವ ರೀತಿ ಮಾತಾಡ್ಬೋದು? ಎಂತೂ ಹೆಣ್ಮಗು ಆಯ್ತಾ? ಕಂಜಾಜುಲೇಷನ್ ಬದರ್, ಕಂಜಾಜುಲೇಷನ್, ಹಬ್ಬ ಲಾಟ್ರಿ. ನಿನ್ನ ಬಗ್ಗೆ ದೇವರ ಹೇಳಿದ್ ಮಾಡ್ತದ, ಸುಮ್ಮನೆ ಕೂತ್ಕೋ. ನಾನು ಮಾತಾಡ್ತಿದ್ದೆ ಹೇಳ್ತಾವ್ರೆ ಒಂದು ಹಾಡು ಹೇಳಿ ಅಂತ. ನಾನು ಹಾಡಿದ್ದೆ ಒಂದು ಸ್ಟೇಜ್ ಮೇಲೆ ರೀ, ನನಗೂ ಬರುತ್ತೆ ಹಾಡಕ್ಕೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಂಡಲ್ ಮೆಟ್ಟಬೇಕು. ಸ್ವಲ್ಪ ಶ್ರುತಿ ಆ ಕಡೆ ಈ ಕಡೆ ಆಗಿರ್ಬೋದು, ಆದ್ರೆ ಚೆನ್ನಾಗಿ ಆಡ್ತೀನಿ ರೀ. ಇದು ಯಾರ್ದು ಸ್ಕೂಲು? ಯಾರ್ದ್ರಿ? ನಮ್ದು, ನಮ್ ದೇಶ, ನಮ್ ಸ್ಕೂಲು. ದೇವ್ರ ಎಲ್ಲೇನ್ ಮಾಡ್ತಾರೆ? ಕಿಚರ ಹರ್ಲಿ ಮಟನ್ ಗೊತ್ತಾಯ್ತವ. ಬರ್ತೀನಿ, ನಮಸ್ಕಾರ ರೀ. ಹೊಡಿರಿ ಚಪ್ಪಾಳೆ. ಇದಾದ್ಮೇಲೆ ಚಿಕ್ಕಬಳ್ಳಾಪುರ ಶಾಸಕರು, ನಾನು ವಿಗ್ ಹಾಕೊಂಡು ಮಾಡ್ತಾ ಇರ್ತೀನಿ ಕೆಲವೊಂದು ಚಾಲನೆಗಳಲ್ಲಿ. ಆ ಒಂದು ವಾಯ್ಸ್ ಕೊಡುತ್ತೆ. ಯಾರ ₹500 ನೋಟ್ ಇದೆಯಾ? ₹500 ನೋಟು ವಾಪಸ್ ಕೊಡ್ತೀನಿ. ₹500 ನೋಟು. ಅಪ್ಪಾಜಿ, ಕಣ್ಣಿಗೆ ಕಾಣುವ ದೇವರು ಎಂದರೆ ಗೊಬ್ಬರ ತಾನೇ. ₹100 ಬೇಡ, ನೋ ವೇ. ₹500 ಕೊಟ್ಟಂತಹ ನಿಮ್ಮ ಹೆಸರು ಸರ್? ಮೂರ್ತಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಲ್ರಪ್ಪ, ವಾಪಸ್ ಕೊಡ್ತೀನಿ, ಸುಮ್ಮನೆ ಇಲ್ಲ. ಓಕೆ, ಈಗ ಪ್ರದೀಪ್ ಈಶ್ವರ್ ಅವರ ಧ್ವನಿ ನೋಡಿರ್ತೀರಲ್ವಾ? ಅವ್ರು ಯಾವ ತರ ಮೋಟಿವೇಶನ್ ಮಾಡ್ತಾರೆ ನೋಡಿ. ಮಗ ಅನ್ಬೇಕು, ಮಗ ಮಗ, ಇದ್ರ ಬೆಲೆ ಎಷ್ಟು ಮಗ? ಮಗ ಎಸಿದಿನ ಮಗ, ಇವಾಗ ಎಷ್ಟು ಮಗ? ಮಗ ಮಡ್ತಿನ ಮಗ, ಇವಾಗ ಎಷ್ಟು ಮಗ? ಮೇಲಕ್ಕೆ ಎತ್ತಿದೆ ಮಗ, ಎಷ್ಟೇ ಮಗ, ಮಡ್ತೆ ಮಗ, ಇವಾಗ ಎಷ್ಟು ಮಗ? ಇದ್ರ ಬೆಲೆನೇ ಕಮ್ಮಿ ಆಗಿಲ್ಲ, ನಿನ್ ಬೆಲೆ ಕಮ್ಮಿ ಆಗತ್ತಾ? ಮಗ ಒಂದ್ಸರಿ ತಾಯಿ ₹500 ನೋಟನ್ನ ಮಗಂಗೆ ಗೊತ್ತಿದ್ದಲೆ ಎತ್ತಿರ್ತಾಳೆ. ಮಗ ಬಂದು ಎಲ್ಲಾ ಕಡೆ ಹುಡ್ತಾನೆ. ನಮ್ಮ ಹೆಣ್ಮಕ್ಳು ಇರೋದು ಎಲ್ಲಿ? ಸಕ್ಕರೆ ಡಬ್ಬದಲ್ಲಿ, ಟೀ ಪುಡಿ ಡಬ್ಬದಲ್ಲಿ, ಬೇಳೆ ಡಬ್ಬದಲ್ಲಿ, ಎಲ್ಲಾ ಕಡೆ ಹುಡ್ತಾನೆ. ಮಗ ಎಲ್ಲೂ ಸಿಗಲ್ಲ ಆಗ ₹500. ಆಗ ಮಗ ಬಂದು ತಾಯಿ ಹತ್ರ ಕೇಳ್ತಾರೆ, ಅಮ್ಮ ಅನ್ಬೇಕು. ಮಗ ಅಮ್ಮ ಅಮ್ಮ ಎಲ್ಲಿಟ್ಟಮ್ಮ ನಂದು ₹500 ಅಂತ ಕೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ಮಗನೇ ಮಗನೇ, ನಿನ್ನ ಮ್ಯಾಥ್ಸ್ ಬುಕ್ ಅಲ್ಲಿ ಇಟ್ಟಿದ್ದೀನಿ, ಯಾಕೆಂದ್ರೆ ನೀನು ಅದನ್ನ ಓಪನ್ ಮಾಡಲ್ಲ ಅಂತ. ಥ್ಯಾಂಕ್ ಯು, ತಗೊಳ್ಳಿ ಸರ್. ಮಗ ಸೈಕಲ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣಲಿಲ್ಲ ಎತ್ತೇಳು ಮಗ, ಬೈಕ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣಲಿಲ್ಲ ಎತ್ತೇಳು ಮಗ, ಅದೇ ಜೀವನದಲ್ಲಿ ಬಿದ್ರೆ ಎಲ್ರಿಗೂ ಕಾಣಕ್ಕೆ ಎತ್ತೇಳು ಮಗ. ಮಗ ಬಾ ಮಗ, ಇಲ್ಲಿ ನೀನೇ ಬಾ ಮಗ. ಓ ಅಂತಿದ್ಯಲ್ಲ, ಬಾ ಮಗ, ನಿನ್ಗೊಂದು ಮೋಷನ್ ಆಗತ್ತರ, ಬಾ ಮಗ. ಮಗ ಏನ್ ಮಗ ನಿನ್ನ ಹೆಸರು? ಅಖಿಲ್. ಎಲ್ಲಿದ್ಯಪ್ಪ ಮಗ? ಎಲ್ಲಿದ್ಯಪ್ಪ? ಕೂಲಲ್ಲಿ ಇದೆಯಲ್ಲ ಮಗ.
ಕೂಲ್ ಆಗಿದೆಯಾ ಮಗ ಇಲ್ಲ ಸ್ಕೂಲಲ್ಲಿ ಇದೆಯಾ ಮಗ? ಎಷ್ಟನೇ ಕ್ಲಾಸು ಮಗ? ಇದು ಎಷ್ಟು ವರ್ಷದಿಂದ? ಐದನೇ ಕ್ಲಾಸ್ ಮಗ. ಒಂದು ವಾರದಿಂದ ಮಗ. ಇದು ಸೀರಿಯಸ್ ಆಗಿ ಕೇಳಿ ಮಗ, ಇದು ಪಕ್ಕಾ ಮೋಟಿವೇಶನ್ ಮಗ. ಮಗ ಹೆಂಗ್ ಓದ್ಬೇಕು ಗೊತ್ತಾ ಮಗ? ಹೆಂಗ್ ಓದ್ಬೇಕು ಗೊತ್ತಾ ಮಗ? ನಿಮ್ಮ ಅಪ್ಪನ ಮೊಬೈಲ್ ನಂಬರು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬೇಕು ಮಗ. ಹಂಗ್ ಓದ್ಬೇಕು ಮಗ. ಮಗ ಹೆಂಗ್ ಓದ್ಬೇಕು ಗೊತ್ತಾ ಮಗ? ಇವತ್ತು ನಿನ್ನ ಹೂ ಆರ್ ಯು ಅಂತಿದಾರಲ್ಲ ಮಗ, ನಾಳೆ ಹೌ ಆರ್ ಯು ಅನ್ಬೇಕು ಮಗ. ಆಯ್ತು ಮಗ, ಹೋಗ್ ಮಗ ನೀನು. ಒಂದ್ ಚಪ್ಪಾಳೆ ಕೊಡಿ ಮಗ. ಓಕೆ, ಇವ್ರು ಹಿಂಗ್ ಹೋಗಿದ ತಕ್ಷಣ ನಮ್ಮ ರಾಜ್ಯದ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹಾಗೆ ಹಾಲಿ ಪ್ರಧಾನಮಂತ್ರಿಗಳು ದೇವೇಗೌಡರು, ನರೇಂದ್ರ ಮೋದಿ ಅವರು ಇದ್ರು ಬಂದ್ರೆ ಯಾವ ತರ ಇರುತ್ತೆ? ನರೇಂದ್ರ ಮೋದಿ ಅವರು ಬಂದಾಗ ಎಕ್ಕ ಕೊಡಿ, ದೇವೇಗೌಡರು ಇದ್ದಾಗ ನಾರ್ಮಲ್ ಇರಲಿ ಅಣ್ಣ. ಓಕೆ, ದೇವೇಗೌಡರು ಯಾವ ರೀತಿ ಮಾತಾಡ್ಬೋದು? ಸೌಂಡ್ ಕೊಟ್ಟಿದ್ದೀರೇನ್ರಿ? ಸೌಂಡ್ ಕೊಟ್ಟಿದ್ದೀನಪ್ಪ. ಯಾವ್ದು ನಾವು ಸೈಡ್ಗೆ ಅಣ್ಣ ನಿಮ್ಗೋಸ್ಕರ ಪಿಜ್ಜಾ ಬರ್ಗರ್ ತಂದಿರಂತೆ ಬೆಂಗಳೂರಿಂದ. ಯಾವುದ್ರಿ ಇದು ಪಿಜ್ಜಾ ಬರ್ಗರ್? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ಹಾಗಾಗಿ ಮುದ್ದೆ ತಿನ್ನಿ. 20 ಫಿಗರ್, 30 ಫಿಗರ್. ಸಿದ್ಧಗಂಗ ಶ್ರೀಗಳು 111 ವರ್ಷ ಬದುಕಿದ್ರು. ಮುದ್ದೆ ಪದಾರ್ಥ ತಿನ್ನು. ಒಂದು ಚಪ್ಪಾಳೆ ಕೊಡಿ. ಪಿಜ್ಜಾ ಬರ್ಗರ್ ಜಂಕ್ ಫುಡ್ ತಿಂದರೆ 20ಕ್ಕೆ ಫಿಗರ್, 30ಕ್ಕೆ ಶುಗರ್, 40ಕ್ಕೆ ಡಮಾಲ್. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಬನ್ನಿ. ನರೇಂದ್ರ ಮೋದಿ ಅವರು ಬಂದ್ಬಿಟ್ರು ನಿಮ್ಮೂರಿಗೆ. ಮಾದಲಾಪುರದ ಎಲ್ಲ ಜನತೆಗೆ ಈ ನರೇಂದ್ರ ಮೋದಿ ಮಾಡ ನಮಸ್ಕಾರಗಳು. ನರೇಂದ್ರ ಮೋದಿ ಅವರೇ, ದಯವಿಟ್ಟು ನೀವು ಈ ಕೈಯನ್ನು ಹೀಗೆ ಅಲ್ಲಾಡಿಸ್ಬೇಡಿ. ಹೋದ್ಸಲ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನೀವು ಹೀಗೆ ಅಲ್ಲಾಡಿಸಿ ಜನ ಇದಕ್ಕೆ ಜಾಸ್ತಿ ಒತ್ತು ಬಿಟ್ಟಿದ್ದಾರೆ. ಮುಂದಿನ ಸರಿ ಬಂದಾಗ ಒಂದು ಹೂ ತಗೊಂಡು ಅಲ್ಲಾಡಿಸಿ. ದೇವೇಗೌಡಾಜಿ ಕಬ್ಬಾಯಗ. ನಾವು ಅದನ್ನೇ ಸ್ವಾಮಿ ಹೇಳ್ತಾ ಇರೋದು. ರೈತ ಬೆಳೆದ ಕಬ್ಬಿಗೆ ಬೆಲೆನೇ ಸಿಗ್ತಾ ಇಲ್ಲ. ದೇವೇಗೌಡಾಜಿ ನಾವು ಟೀ ಕಾಫಿ ಚಾ ಕುಡಿಯೋಲ್ಲ, ಓನ್ಲಿ ರಾಗಿ ಅಂಬ್ಲಿ. ದೇವೇಗೌಡಾಜಿ ಕ್ಯಾ ಬಾತ್ ಹೈ. ಏನ್ರಿ ಹೇಳ್ತಿದಾರೆ ಅವರು ಬಾತ್ ಗೀತ್ ಅಂತ? ನಾವು ಬಾತ್ ಗೀತ್ ತಿನ್ನಲ್ಲ, ಓನ್ಲಿ ರಾಗಿ ಮುದ್ದೆ. ಒಂದ್ಸಲ ನಾವು ಊಟ ಮಾಡುವಾಗ ಪಾಕಿಸ್ತಾನದವ್ರು ಊಟ ಮಾಡೋದು ನೋಡ್ಬಿಟ್ಟು ಇವರು ಕರಿ ಬಾಂಬನ್ನೇ ನುಂಗ್ತಾರೆ ಅಂತ ಓಡೋಗ್ಬಿಟ್ಟಿದ್ರು ಅಂತ ಬಿಟ್ಟಿರಿ. सबका विकास, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಓಕೆ, ಮಿಮಿಕ್ರಿ ಆಯ್ತು. ಈಗ ಒಂದು ಸಾಂಗ್ ಕೇಳಿ ನಂತರ ನಮ್ಮ ವಿನೋದ್ ಗಬ್ರಗಲ ಹಾಗೆ ಚಂದ್ರಪ್ರಭ ಅವರು ಬಂದು ನಿಮ್ಮನ್ನ ಮನೋರಂಜಿಸ್ತಾರೆ. ಆಮೇಲೆ ಸಿನಿಮಾ ನಟರು ಡಿ-ಬಾಸ್, ದರ್ಶನ್ ಅವರು, ಕಿಚ್ಚ ಸುದೀಪ್ ಅವರು, ಯಶ್ ಬಾಸ್ ಎಲ್ಲರ ಧ್ವನಿಯನ್ನ ಮಾಡ್ತೀನಿ. ಧನ್ಯವಾದಗಳು.